ಅಣ್ಣ ಇವ್ರ ಫೋನು ಅಲ್ಲೇ ಇಟ್ಟಿದ್ದೀನಿ ನೋಡು. ಇಲ್ಲೆಲ್ಲ ನೋಡ್ದೆ ಅಣ್ಣ, ಇಲ್ಲ. ಅಲ್ಲೇ ಇದೆ ನೋಡು. ಓ ಅಣ್ಣ ಇದಾ? ಹಾ ಇದೆ ಫೋನು. ಸಾರಿ ಸರ್, SP ರೋಡ್ಗೆ ಹೋಗ್ಬಿಟ್ಟಿದೆ, ಸ್ವಲ್ಪ ಬರೋದು ಲೇಟ್ ಆಯ್ತು. ಎಷ್ಟು ದಿನ ಆಯ್ತು ನಾನು ಫೋನ್ ಕೊಟ್ಟು? ಎಲ್ಲ ಕರೆಕ್ಟಾಗಿ ರೆಡಿ ಆಗಿದ್ಯಾ? ಏನು ಪ್ರಾಬ್ಲಮ್ ಬರಲ್ಲ ತಾನೆ? ಸರ್ ಪಕ್ಕಾ ರೆಡಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಸುಕ್ಕು, ನಾನ್ ಮಾಡಿರೋ ತಪ್ಪನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡು ಸುಕ್ಕು. ನಾವು ನಮ್ಮ ಮಗುನ ಕಳ್ಕೊಂಡ್ವಿ, ಅದಕ್ಕೆ ಕಾರಣ ಆ ಮಂತ್ರ. ಆ ಮಂತ್ರನೇ ಸುಕ್ಕು ನಮ್ಮ ಮಗುನ ಕೊಂದಿದ್ದು. ಅವಳು ಒಳ್ಳೆಯವಳಲ್ಲ, ಅವಳನ್ನ ನಂಬೇಡಿ ಯಾರು. ನಿನ್ನಿಂದ ನಾನು ದೂರ ಆಗೋದಕ್ಕೆ ಕಾರಣನೇ ಆ ಮಂತ್ರ. ದಯವಿಟ್ಟು ದಯವಿಟ್ಟು ಆ ಮಂತ್ರನ ಮಾತ್ರ ಯಾರು ನಂಬೇಡಿ. ಅವಳನ್ನ ಮನೇಲಿ ಇರಿಸ್ಕೋಬೇಡಿ. ಅಬಾರ್ಷನ್ ಆಗಿರೋದಕ್ಕೆ ಮಂತ್ರ ಕಾರಣನಾ? ಮಂತ್ರ ಅಚ್ಚು, ನಿಮ್ಮಣ್ಣ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೆ ಮಾಡಿಲ್ಲ ಕಣಮ್ಮ. ಯಾಕತ್ಗೆ? ಅಣ್ಣ ಹುಷಾರಾಗಿದ್ದಂತಾನೆ? ಹುಷಾರಾಗಿ ಇದ್ದಾರೆ, ಹೊಸ ಜಾಗ ಅಲ್ವಾ, ಅವರಿಗೆ ಮಲಗಕ್ ಅನುಕೂಲ ಆಗ್ತಿಲ್ಲ ಕಣಮ್ಮ. ಪಾಪ ರಾತ್ರಿ ಇಡೀ ಹೊರಳಾಡ್ತಾನೆ ಇದ್ರು, ಎದ್ದೇಳೋದು ಕೂರೋದು ಮಲಗಕ್ ಪ್ರಯತ್ನ ಪಡ್ತಾ ಇದ್ರು. ಇದೇ ಆಗೋಯ್ತು ಅಚ್ಚು. ನನಗೆಲ್ಲ ಗೊತ್ತಿದ್ದು ಅವ್ರಿಗೇನು ಎತ್ತ ಅಂತ ಕೇಳಕ್ ಆಗ್ತಾ ಇಲ್ಲ. ಕೇಳಿದ್ರೆ ಗೊತ್ತಲ್ವಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನೋಡಿ. ಯಾವ್ದಾದ್ರೂ ಒಳ್ಳೆ ಹೋಟೆಲ್ ಬುಕ್ ಮಾಡ್ಲಾ? ನನ್ಗದೇ ಒಳ್ಳೇದು ಅಂತ ಅನಿಸ್ತಿದೆ. ಅರ್ಚನಾ, ಯಾರಮ್ಮ ಫೋನಲ್ಲಿ? ಎಲ್ಲ ಹೋಗ್ಬೇಕಿತ್ತು, ಬುಕ್ ಮಾಡ್ಬೇಕಿತ್ತು ಅಂತಿದ್ಯಾ? ಅದು ಏನಿಲ್ಲಮ್ಮ. ಸರಿ ಸರಿ, ನೀನ್ ಪೂರ್ತಿ ಮಾತಾಡ ಮುಗ್ಸು, ನಾನ್ ಬಂದೆ. ಸರಿ. ಯಾರಮ್ಮ ಅಚ್ಚೋದು? ಭಾಮಿನಿ ಅಮ್ಮನ? ಹೌದು ಅದ್ಕೆ. ಏನು ಎತ್ತ ಅಂತ ವಿಚಾರಿಸ್ತಿದ್ರು. ನೀವ್ ಹೇಳಿ ಅದ್ಕೆ. ಅಚ್ಚು, ಹೋಟ್ಲಲ್ಲೆಲ್ಲ ನಿಮ್ಮ ಅಣ್ಣ ಒಪ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಅವ್ರ ಮನಸ್ಸಿಗೆ ಕಷ್ಟ ಕೊಡೋದ್ ಬೇಡ ಅಲ್ವಾ? ಇಲ್ಲ ಅನುಕೂಲ ಇಲ್ಲ ಅಂತ ನಾವು ಹೋಟ್ಲಿಗೆ ಏನಾದ್ರೂ ಹೋದ್ರೆ ಪಾಪ ಶಂಕರು ಏನನ್ಕೋತಾನ ಹೇಳು? ನಾವ್ ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಹೌದು ಅದ್ಕೆ. ಇರಿ, ನಾನ್ ಚೆನ್ನಾಗಿ ಯೋಚನೆ ಮಾಡಿ ಸ್ವಲ್ಪ ಏನು ಅಂತ ಡಿಸೈಡ್ ಮಾಡ್ತೀನಿ. ಸರಿ ಅಚ್ಚು, ಮಾಡು. ಆಯ್ತಮ್ಮ, ಫೋನಲ್ಲಿ ಮಾತಾಡಿದ್ದು? ಹೌದಮ್ಮ, ನಾನು ನಮ್ಮ ಅತ್ತಿಗೆ ಹತ್ರ ಮಾತಾಡ್ತಿದ್ದೆ. ಏನಂತೆ? ಬೆಂಗಳೂರು ಮನೇಲಿ ಕರೆಂಟ್ ವೈರಿಂಗ್ ನಡೀತಿದ್ಯಂತೆ. ಒಂದು 3-4 ದಿನ ಮನೇಲಿರೋದಕ್ಕೆ ಆಗಲ್ಲ ಅಲ್ವಾ, ಅದಕ್ಕೆ ಊರ್ಗ್ ಹೋಗಿ ಅಂತ ಹೇಳ್ದೆ. ಆದ್ರೆ ಅವರಿಬ್ರು ಕೇಳ್ತಿಲ್ಲ. ಆಕ್ಚುಲಿ ಅವ್ರು ಹೇಳ್ತಿರೋದು ನ್ಯಾಯವಾಗೇ ಇದೆ. ಅಣ್ಣಂಗ್ ಬೇರೆ ಮೈ ಹುಷಾರಿಲ್ಲ, ಅವಾಗ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ಬೇಕು. ಅದಕ್ಕೆ ಹೋಟ್ಲಲ್ಲಿ ರೂಮ್ ಮಾಡ್ಕೊಡ್ತೀನಿ ಅಂದ್ರೆ ಅಣ್ಣ ಅದಕ್ಕೆ ಒಪ್ಕೋತಾನೆ ಇಲ್ಲ. ಅದ್ರ ಬಗ್ಗೆನೆ ಮಾತಾಡ್ತಿದ್ವಮ್ಮ. ಏನಮ್ಮ ಹೇಳ್ತಿದ್ಯಾ? ಅಣ್ಣನ್ ಚಕಪ್ಪ ಈ ವಿಷಯ ನಮ್ಗೆ ಹೇಳಲಿಲ್ವಲ್ಲ. ಈಗ ನಿಮ್ಮ ಅಣ್ಣ ಅದಕ್ಕೆ ಎಲ್ಲಿ ಉಳ್ಕೊಂಡಿದ್ದಾರೆ? ಈಗ ಸದ್ಯಕ್ಕೆ ಶಂಕರು ಮನೇಲಿ ಉಳ್ಕೊಂಡಿದ್ದಾರೆ. ಇದಕ್ಕೆ ಅಮ್ಮ ನನಗ್ ಬೇಜಾರಾಗೋದು. ಅಲ್ಲಮ್ಮ, ಇಷ್ಟ್ ದೊಡ್ಡ ಮನೇಲಿ ಅವ್ರಿಬ್ರು ಇರೋದಕ್ಕಾಗಲ್ವಾ? ನಾವೆಲ್ಲ ಇದ್ಕೊಂಡ್ ಅವ್ರನ್ನ ಎಲ್ಲೋ ಬೇರೆ ಕಡೆ ಯಾಕೆ ಕಳಿಸ್ಬೇಕು? ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ಅರ್ಚನಾ, ಮೊದ್ಲು ಅವ್ರ ಆರೋಗ್ಯ ಚೇತರಿಸ್ಕೊಳ್ಳಿ. ಶಂಕರು ಮನೆ ಏನ್ ಹತ್ರದಲ್ಲಿದ್ಯಾ? ದಿನ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ ಬರ್ಬೇಕು ಅಂದ್ರೆ ಸ್ಟ್ರೇನ್ ಆಗಲ್ವಾ? ನಮ್ಮನೇಲೆ ಉಳ್ಕೊಳ್ಳಿ, ಹೋಗ್ ಕರ್ಕೊಂಡ್ ಬಾ. ಅದ್ ಹಾಗಲ್ಲ, ನಾನ್ ಬೇರೆ ಇಲ್ಲೇ ಉಳ್ಕೊಂಡ್ಬಿಟ್ಟಿದೀನಿ. ಅಣ್ಣಂಗೆ ಮೊದ್ಲೇ ಸಂಕೋಚ ಜಾಸ್ತಿ, ಆಮೇಲೆ ಸ್ವಾಭಿಮಾನನೂ ಜಾಸ್ತಿ. ಅವರೆಲ್ಲಿ ಬಂದಿರೋದಕ್ಕೆ ಒಪ್ತಾರೋ ಇಲ್ವೋ? ಏನಮ್ಮ ಮಾತಾಡ್ತಿದ್ಯಾ ನೀನು? ನಾವೆಲ್ರೂ ನಿಮ್ಮನ್ನ ನಮ್ಮನೆಯವರು ಅಂತ ತಿಳ್ಕೊಂಡಿದೀವಿ. ಅಂದ್ರೆ ನಿಮ್ಯಾರ ಮನ್ಸಲ್ಲೂ ಆತರ ಭಾವನೆ ಇಲ್ವಾ? ಇಲ್ಲ ಅಂದ್ರೆ ಬೇಡ ಬಿಡಮ್ಮ. ಅಮ್ಮ, ದಯವಿಟ್ಟು ಕರ್ಕೊಂಬರಮ್ಮ. ನಮ್ಮ ಮನೇಲೇನ್ ರೂಮಿಗೆ ಬರೋಣ. ನಾವೆಲ್ರೂ ನಿಮ್ಮನ್ನ ನಮ್ಮನೆಯವ್ರು ಅನ್ಕೊಂಡಿದೀವಮ್ಮ. ನೀವೇ ನಮ್ಮನ್ನ ಹೊರಗಿನವ್ರ ತರ ನೋಡ್ತಿದ್ದೀರಾ. ನೀವೇನ್ ಹೇಳ್ತೀರಮ್ಮ? ನಾನು ಯಾವಾಗ್ಲೂ ಬೇಡ ಅಂದೆ. ಕರ್ಕೊಂಡ್ ಬಾ ಇಲ್ಲಿಗೆ ಅಂತ ನಾನೇ ತಾನೇ ಹೇಳ್ತಾ ಇರೋದು. ಹೋಗಮ್ಮ, ಮೊದ್ಲು ಫೋನ್ ಮಾಡು.
ಬಟ್ಟೆ ಬರೆ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿಗೆ ಬರಕ್ ಹೇಳು. ಇಲ್ಲಿ ಇರ್ಲಿ, ಎಷ್ಟ್ ದಿನ ಬೇಕಾದ್ರೂ ನೆಮ್ಮದಿಯಾಗಿರ್ಲಿ. ಅಮ್ಮ ಕರೆಕ್ಟ್ ಆಗಿ ಹೇಳಿದ್ದಾರೆ. ಹೋಗಿ ಕರ್ಕೊಂಬನ್ನಿ ಹೋಗಿ.